ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳಿ, ರಾಯಚೂರು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ FPO ಪ್ರೆಸಿಡೆಂಟ್ ನಾನು ಮಾತಾಡ್ತಿರೋದು. ನಮ್ದು FPO ಸ್ಟಾರ್ಟ್ ಆಗಿ 2016ರಲ್ಲಿ ಸ್ಟಾರ್ಟ್ ಆಯ್ತು. ಅಲ್ಲಿಂದ ನಮ್ದೇನ್ ಡೆವಲಪ್ಮೆಂಟ್ಸ್ ಏನ್ ಇರ್ಲಿಲ್ಲ. ಸೊ ಅದಾದ್ಮೇಲೆ ನಮ್ಗೆ ಬಾಯರ್ ಫೌಂಡೇಶನ್ ಮತ್ತು ARYA.AG ಇವರು ನಮ್ ಕೆಪಾಸಿಟಿನ ಬಿಲ್ಡ್ ಮಾಡಕ್ಕೆ ಪ್ರೋಗ್ರಾಮ್ ಮಾಡಿದ್ಮೇಲೆ ನಮ್ಗೆ ಸಾಕಷ್ಟು ಟ್ರೈನಿಂಗ್ಸ್ ಅಂತಂದ್ರೆ FPO ಅಂತಂದ್ರೆ ಒಂದು ಕಂಪನಿನ ಯಾವ ರೀತಿ ಮೇಂಟೈನ್ ಮಾಡ್ಬೇಕು, ಫೈಲಿಂಗ್ ಹೆಂಗೆ, ಬಿಸ್ನೆಸ್ ಮಾಡೋದು ಹೆಂಗೆ, ಅದೆಲ್ಲ ತಿಳಿಸಿಕೊಟ್ರು. ಟ್ರೈನಿಂಗ್ಸ್ ಎಲ್ಲ ಮಾಡಿದ್ರು. ಆಮೇಲೆ ನಮ್ಗೆ ಸಾಕಷ್ಟು ಪ್ರೋಗ್ರಾಮ್ಗಳು KVK ಆಗಿರ್ಬೋದು, ಆಮೇಲೆ ಎಕ್ಸ್ಪೋಜರ್ ವಿಸಿಟ್ ಗುಲ್ಬರ್ಗ ಅಂದ್ರೆ HDFC ಬ್ಯಾಂಕ್ ಕಡೆಯಿಂದ ಮಾಡಿಸಿರೋದು. ನಮ್ಮ FPO ಫಾರ್ಮರ್ ಅಲ್ಲಿ ವಿತೌಟ್ ಕೊಲೆಟ್ರಲ್ ಲೋನ್ಸ್ ಇಸ್ಕೊಟ್ರು ಅವರು. ಸೊ ನಮ್ ಫಾರ್ಮರು ಕೂಡ ತುಂಬಾ ಖುಷಿ ಆದ್ರು. ಸೊ ನಮ್ಗೆ ಒಂದು ARYA ಇಂದ ನಮ್ಗೆ ಈ ತರ ಎಲ್ಲ ಕೆಲಸ ಆಗ್ತಾ ಇದೆ ಅಂತೇಳಿ ನಮ್ ಫಾರ್ಮರ್ ಖುಷಿ ಆದ್ರು, ಅವ್ರಿಗೂ ಹೆಲ್ಪ್ ಆಯ್ತು. ಅದೇ ತರ ಈ ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಇಂದ ಡಿಸ್ಟ್ರಿಬ್ಯೂಷನ್ ಇಸ್ಕೊಟ್ರು. ಆಮೇಲೆ KVK ಕರ್ಕೊಂಡೋಗಿ ಒಂದು ಪ್ರೋಗ್ರಾಮ್ಗೆ ಕರ್ಕೊಂಡೋಗಿ ನಮ್ಗೆಲ್ಲ ಟ್ರೈನಿಂಗ್ ಕೊಟ್ರು. ಸೊ ಹಲವಾರು ಅಂದ್ರೆ ಸ್ಟಾರ್ಟಿಂಗ್ ಇಂದ ನಮ್ಗೆ ಮಣ್ಣು ಪರೀಕ್ಷೆ ಅಂದ್ರೆ ಸಾಯಿಲ್ ಹೆಲ್ತ್ ಅಲ್ಲಿಂದ ಸ್ಟಾರ್ಟ್ ಆಗಿರೋದು. ಸಾಯಿಲ್ ಹೆಲ್ತ್ ಸ್ಯಾಂಪಲ್ ಕಲೆಕ್ಷನ್ ಆಗಿರ್ಬೋದು, ಆಮೇಲೆ ಸರ್ಟಿಫಿಕೇಶನ್ ಆಗಿರ್ಬೋದು, ಸಾಯಿಲ್ ಟೆಸ್ಟ್ ಆಗಿರ್ಬೋದು, ನಮ್ಮ ರೈತರಿಗೆಲ್ಲ ಅದನ್ನ ಅರಿವು ಮೂಡಿಸೋ ಕಾರ್ಯಕ್ರಮಗಳು ಮಾಡಿ, ಅದಾದ್ಮೇಲೆ ಫಸಲ್ ಬಿಮಾ ಯೋಜನೆಯನ್ನ ಕಂಪಲ್ಸರಿ ರೈತರು ಕಟ್ಬೇಕು, ಅದರ ಉಪಯೋಗ ಮಾಡ್ಬೇಕು ಅಂತೇಳಿ ಎಲ್ಲ ರೈತರಲ್ಲಿ ಜಾಗೃತಿ ಮೂಡಿಸಿ ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಕೊಟ್ಟು ಇವತ್ತು FPO ಯಾವ ರೇಂಜಿಗೆ ಹೋಗಿದೆ ಅಂತಂದ್ರೆ, ಈ ಬಾಯರ್ ಫೌಂಡೇಶನ್ ARYA ಇಂತ ಮುಂಚೆ ನಮ್ಮಲ್ಲಿ 3 ಲಕ್ಷ ಟರ್ನ್ ಓವರ್ ಇತ್ತು. ಇವತ್ತು 2.5 ಕೋಟಿಗೆ ಹೋಗಿದೆ ನಮ್ ಟರ್ನ್ ಓವರ್. ಸೊ ಕೆಪಾಸಿಟಿ ಬಿಲ್ಡ್ ಚೆನ್ನಾಗಿ ಮಾಡಿದ್ದಾರೆ. ಅದಾದ್ಮೇಲೆ ನಮ್ ರೈತರಿಗೆಲ್ಲ ಅನುಕೂಲ ಚೆನ್ನಾಗಿ ಆಗಿದೆ. ಈಗ ನಮ್ಗೆ CSR ಫಂಡ್ ಅಲ್ಲಿ ನಮ್ಗೊಂದು 2.5 lakhs ಇಕ್ವಿಪ್ಮೆಂಟ್ ಕೊಡ್ತೀವಿ, ನೀವ್ ಏನ್ ಹೇಳ್ತೀರಾ ಅದನ್ನ ನಾವು ಚೆನ್ನಾಗಿರೋದ್ ಮಾಡಿ ಅದನ್ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನೂ ಖುಷಿ ಆಗ್ತಾ ಇದೆ ನಮ್ಗೆ. ಇಷ್ಟೆಲ್ಲ ನಮ್ಮ ARYA.AG ಇಂದ ನಮ್ಗೆ ಸಕ್ಸಸ್ ನ ತಂದ್ಕೊಟ್ಟಿದೆ. ಇದಲ್ಲದೆ ಇವತ್ತು ನಾವು ITC ಯಲ್ಲಿ ಒಂದು ಮೈಲಿಗಲ್ಲನ್ನ ಸ್ಥಾಪನೆ ಮಾಡಿದೀವಿ. ಇವತ್ತು ರಾಯಚೂರು ಅಂತ ಅಂದ್ಕೂಡ್ಲೆ ರಾಯಚೂರು FPC ನಮ್ದಪ್ಪ ಅಂತ ಹೇಳ್ತಿದ್ದಾರೆ ITC ಯಲ್ಲಿ. ಸೊ ಅವರು ಚೆನ್ನಾಗಿ ನಮ್ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಚೆನ್ನಾಗಿ ಕಮ್ಯುನಿಕೇಶನ್ ಮಾಡ್ತಾ ಇದೀವಿ. ಇದೇ ತರಾನೇ ಮತ್ತೆ ARYA ಅವರು ಬೇರೆ ಬೇರೆ ಕಂಪ್ನಿಗಳಿಗೆಲ್ಲ ಅಪ್ರೋಚ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಅದರಿಂದ ಸಾಕಷ್ಟು ಅನುಕೂಲಗಳಾಗಿದೆ. ಇಷ್ಟೇ ನಾನು ಹೇಳಕ್ ಬಯಸ್ತೇನೆ. ನಮಸ್ಕಾರ. ನಮ್ಮ ಹೆಸರು ವೀರೇಶ್ ಗೋನಾಳ್. ನಾವು ತೊಗರಿ, ಹತ್ತಿ ಬೆಳಿತೀವ್ರಿ. ಇಲ್ಲಿ ಬಹಳಷ್ಟು ಅಂದ್ರೆ ಹತ್ತಿ, ತೊಗರಿ ಸರ್. ಜೋಳ ಕಡಿಮೆ, ಯಾಕಂದ್ರೆ ಬಯಾರ್ ಕಂಪನಿಯವ್ರ ಕಡೆಯಿಂದ ನಾವು ಸ್ವಲ್ಪ ಅನುಕೂಲ ಇದಾರೆ. ಇನ್ನು ಒಂದೇನು ARYA ಕಂಪನಿಯವರು ಮಣ್ಣಿನ ಪರೀಕ್ಷೆ ಮಾಡ್ಯಾರ್ರಿ. ಅದು ಮಣ್ಣಿಂದು ಏನೇನು ಉಪ್ಪಿನ ಗುಣ, ಇದೇನೇನು ಅಂತ ಗುಣನು ಲಕ್ಷಣಗಳು ತೋರಿಸ್ಕೊಟ್ಟಾರ ಸರ್ ನಮ್ಗ. ಅದು ಇನ್ನು ಇದರಿಂದ ಸ್ವಲ್ಪ ನಮಗೂ ಲಾಭ ಆಗ್ಯಾದ ಸರ್. ಇಲ್ಲಿ ಕೇಂದ್ರದಾಗ ತಗೊಂಬೋದು 6,200 ರೂಪಾಯಿ ಸರ್. ನಾವು ಬೇರೆ ಕಡೆ ಮಾರಕ್ ಹೋದ್ರೆ 8-9 ಸಾವಿರ ರೂಪಾಯಿ ಹೋಗ್ತದ್ರಿ ಸರ್ ಕ್ವಿಂಟಲ್. ಇಲ್ಲಿ 6,000 ರೂಪಾಯಿ ಇಲ್ಲಿ ಕೊಟ್ಟಿಲ್ರಿ. ಇವಾಗ 2-3 ವರ್ಷದ ಮುಂದೆ ಕೊಟ್ಟಿದೀವ್ರಿ. ಈಗ 1-2 ವರ್ಷ ಆಯ್ತು ಕೊಡೋದಿಲ್ರಿ. ಯಾಕಂದ್ರೆ ಅಲ್ಲಿ ರೇಟ್ ಜಾಸ್ತಿ ಐತ್ರಿ, ಇಲ್ಲಿ ಸ್ವಲ್ಪ ರೇಟ್ ಕಡಿಮೆ ಐತಿ. ಹಂಗಾಗಿ ಇಲ್ಲಿ ಕೊಟ್ಟಿಲ್ರಿ. ನಾಟ್ ಮೂಲಕ ಅನುಕೂಲ ಐತೆ ನಮ್ಗೆ ಕೊಡತ್ತಾರ. ಏನಂದ್ರೆ ಎಣ್ಣೆದು ಎಲ್ಲಾ ಅನುಕೂಲ ಆದ್ರಿ ಸರ್ ನಮ್ಗೆ. ಏನಂದ್ರೆ ಇಲ್ಲಿ ಕೇಂದ್ರದ ರೊಕ್ಕ ರೇಟ್ ಕಡಿಮೆ ಸರ್. ನಮಗ 10 ಎಕರೆ ಹೊಲ ಐತಿ ಸರ್. ಚಲೋ ಇವಾಗ 1-2 ವರ್ಷದಿಂದ ಚಲೋ ಮಾಡ